ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ನಮ್ಮ ಅತ್ತೆಯ ಕೈ ರುಚಿಯ ಆರೋಗ್ಯದಾಯಕ ಅಂಟಿನ ಉಂಡೆ. ಈ ಅಂಟಿನ ಉಂಡೆ ಎಲ್ಲರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೇವಲ ಬಾಣಂತಿಯರಿಗಷ್ಟೇ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಉತ್ತರ ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ಯಾವ ರೀತಿ ಅಂಟಿನುಂಡೆ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳನ್ನ ಬಳಸಬೇಕು ಅಂತ ನಾವು ನೋಡ್ಕೊಳ್ಬೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನು ಅಂಟಿನುಂಡೆ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂತಹ ಮುಖ್ಯ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಅರ್ಧ ಕೆಜಿಯಷ್ಟು ಉತ್ತತ್ತಿಯನ್ನು ಒಳಗಡೆ ಇರೋ ಬೀಜವನ್ನು ತೆಗೆದು ಈ ರೀತಿಯಾಗಿ ಸಣ್ಣ ತುಂಡುಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕೆಜಿಯಷ್ಟು ನಾನು ಅಂಟನ್ನ ತಗೊಂಡಿದ್ದೀನಿ. ಅಂಟನ್ನ ಕೂಡ ನಾವು ಚೆನ್ನಾಗಿ ಆರಿಸಿ ಇಟ್ಕೊಳ್ಬೇಕಾಗುತ್ತೆ. 1/4 ಕೆಜಿಯಷ್ಟು ನಾನು ಡೇಟ್ಸ್ನ ಒಳಗಡೆ ಇರೋ ಬೀಜ ತೆಗೆದಿಟ್ಕೊಂಡಿದ್ದೀನಿ. 150 ಗ್ರಾಮಷ್ಟು ನಾನು ಕೇರ್ ಬೀಜ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗುತ್ತೆ. ಇಲ್ಲಿ ನಿಮಗೆ ಬೆಂಗಳೂರಲ್ಲಿ ಆನ್ಲೈನಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ನಿಮಗೆ ಸಿಗುತ್ತೆ. ಅದನ್ನು ಸ್ವಲ್ಪ ಒಂದು 2-3 ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ 100 ಗ್ರಾಮಷ್ಟು ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. 100 ಗ್ರಾಮಷ್ಟು ನಾನು ಗೋಡಂಬಿಯನ್ನು ಕೂಡ ಸಣ್ಣ ತುಂಡುಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸರ್ ಗ್ರೈಂಡರ್ನಲ್ಲಿ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು 100 ಗ್ರಾಮಷ್ಟು ನಾನು ಅಳವಿಯನ್ನು ತಗೊಂಡಿದ್ದೀನಿ. ಅಳವಿ ಬೀಜ ಇದು ಎಲ್ಲ ಕಡೆ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. 50 ಗ್ರಾಮಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. ನೀವು ಗಸಗಸೆಯನ್ನು ಕೂಡ ಚೆನ್ನಾಗಿ ಆರಿಸಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. 200 ಗ್ರಾಮಷ್ಟು ನಾನು ಬಾದಾಮಿಯನ್ನು ಈ ರೀತಿಯಾಗಿ ಕುಟ್ಟಿ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಪುಡಿ ಕೂಡ ಮಾಡ್ಕೊಂಡಿಲ್ಲ, ತುಂಬ ದಪ್ಪ ಪೀಸಸ್ ಕೂಡ ಬಿಟ್ಟಿಲ್ಲ. ಈ ರೀತಿ ಸಣ್ಣ ಪೀಸಸ್ ಇದ್ದರೆ ಉಂಡೆಯಲ್ಲಿ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಈ ಎಲ್ಲ ಸಾಮಗ್ರಿಗಳ ಜೊತೆಗೆ ನಾನು 3/4 ಕೆಜಿಯಷ್ಟು ಒಣ ಕೊಬ್ಬರಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ನಿಮಗೆ ತುರಿಯೋದಕ್ಕೆ ಕಷ್ಟ ಆದರೆ ಸಣ್ಣ ಪೀಸ್ ಮಾಡಿ ನೀವು ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು, ಆದರೆ ತುರಿದಿದ್ದರೆ ಉಂಡೆ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಮಸಾಲೆ ಪದಾರ್ಥಗಳು ಅಂದರೆ ಒಂದು ಜಾಯಿಕಾಯಿನ ತೊಗೊಂಡಿದ್ದೀನಿ, 1 ಚಮಚದಷ್ಟು ಒಣ ಶುಂಠಿ, ಮತ್ತು ಒಂದು 15 ಏಲಕ್ಕಿ. ಇದು ಇಪ್ಲಿ ಮುಡಿ ಅಂತ ಸಿಗುತ್ತೆ, ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು 15 ಲವಂಗ ತೊಗೊಂಡಿದ್ದೀನಿ. ಇದು ಇಪ್ಲಿ ಅಂತ, ಇದು ಕೂಡ ಎಲ್ಲ ಕಡೆ ಸಿಗುತ್ತೆ, ಉತ್ತರ ಕರ್ನಾಟಕದಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ಹುಡುಕ್ಬೋದು, ಇಲ್ಲ ಅಂದರೆ ಇಪ್ಲಿ ಮುಡಿನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಮೊದಲಿಗೆ ಈ 5 ಇಂಗ್ರೀಡಿಯೆಂಟ್ಗಳನ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸರಲ್ಲಿ. ಜಾಜಿಕಾಯಿನ ಸಪ್ರೇಟಾಗಿ ಕುಟ್ಟಿ ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ. ಮೇಲೆ ತೋರಿಸಿರೋ 5 ಇಂಗ್ರೀಡಿಯೆಂಟ್ಗಳನ್ನ ಮಾತ್ರ ನಾನೀಗ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಒಣ ಶುಂಠಿಯನ್ನು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಸಿಪ್ಪೆ ಸುಲಿಯೋ ಅವಶ್ಯಕತೆ ಇಲ್ಲ. ಇಪ್ಲಿ ಮುಡಿ ಮತ್ತು ಇಪ್ಲಿ ನಿಮಗೆ ಸಿಕ್ಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಲವಂಗವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಜಾಜಿಕಾಯಿನ ನಾನು ಸಪ್ರೇಟಾಗಿ ಕುಟ್ಟಿ ಪುಡಿ ಮಾಡಿ ಸಪ್ರೇಟಾಗಿ ನಾನು ತೆಗೆದಿಟ್ಕೊಳ್ತೀನಿ. ಈ ಎಲ್ಲ 5 ಸಾಮಗ್ರಿಗಳನ್ನ ನಾನೀಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 5 ಮಸಾಲೆ ಪದಾರ್ಥಗಳದ್ದು ಪುಡಿ ರೆಡಿ ಆಗಿದೆ. ಇದರ ನೀವು ಒಂದ್ಸಲ ಜರಡಿ ಹಿಡ್ಕೊಂಡ್ರೆ ಸಾಕು, ಏಕೆಂದರೆ ಒಣ ಶುಂಠಿದು ನಾರ್ ಇರುತ್ತಲ್ಲ, ಹಾಗಾಗಿ ಜರಡಿ ಇಟ್ಕೊಂಡ್ರು ನಡೆಯುತ್ತೆ, ಹಿಡ್ದಿಲ್ಲ ಅಂದ್ರೂ ನಡೆಯುತ್ತೆ. ಈಗ ನಾನು ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ಅರ್ಧ ಕೆಜಿಯಷ್ಟು ಉತ್ತತ್ತಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೀಜ ತೆಗೆದು ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಬೋದು, ಆದರೆ ತುಂಬ ಕಟಕಟ ಅಂತ ಸೌಂಡ್ ಬರುತ್ತೆ, ಹಾಗಾಗಿ ಸ್ವಲ್ಪ ನಾನು ಸಣ್ಣಗೆ ಮುರಿದಿಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸಣ್ಣಗೇನು ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ದಪ್ಪ ಪೀಸಸ್ ಕೂಡ ಬಿಡೋದು ಬೇಡ. ಲೈಟಾಗಿ ಕ್ರಷ್ ಮಾಡಿರೋ ಥರ ಇದ್ದರೆ ಸಾಕು. ಈಗ ಅದೇ ಮಿಕ್ಸರ್ ಜಾರ್ಗೆ ನಾನು ಡೇಟ್ಸ್ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು. ಡೇಟ್ಸ್ನ ಡೈರೆಕ್ಟಾಗಿ ಹಾಕಿ ಗ್ರೈಂಡ್ ಮಾಡಿದ್ರೆ ಪೇಸ್ಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಒಂದು 3-4 ಚಮಚದಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ಅದರೊಳಗಡೆ ನಾನು ಡೇಟ್ಸ್ನ ಹಾಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಸಣ್ಣ ಪೀಸಸ್ ಸಮಾನವಾಗಿ ಗ್ರೈಂಡ್ ಆಗುತ್ತೆ, ಪೇಸ್ಟ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡೇಟ್ಸ್ ಕೂಡ ಸಣ್ಣದಾಗಿ ಕ್ರಷ್ ಆಗಿರೋ ಥರ ಪುಡಿ ಆಯಿತು ಅಲ್ವಾ. ಹಾಗಾಗಿ ನಾನು ಒಣ ಕೊಬ್ಬರಿ ಜೊತೆ ಸೇರಿಸಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸಪ್ರೇಟಾಗಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಕಡಾಯಿನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 2-3 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಇವತ್ತು ನಾನು 3/4 ಕೆಜಿ ಒಣ ಕೊಬ್ಬರಿಯಿಂದ ಮಾಡ್ತಾ ಇರುವಂತಹ ಅಂಟಿನುಂಡೆಗೆ ಸುಮಾರು ಅರ್ಧ ಕೆಜಿಯಷ್ಟು ತುಪ್ಪ ನಾವು ಬಳಸಬೇಕಾಗುತ್ತೆ. ನೀವು ಕಡಿಮೆ ಕೂಡ ಬಳಸ್ಕೊಳ್ಬೋದು. ಈಗ 2-3 ಚಮಚದಷ್ಟು ತುಪ್ಪ ಹಾಕಿದ ಮೇಲೆ ನಾನು ಅಂಟನ್ನು ಕರಿತಾ ಇದ್ದೀನಿ. ಮೊದಲಿಗೆ ಅಂಟನ್ನು ಪೂರ್ತಿ ಒಟ್ಟಿಗೆ ಹಾಕೊಳ್ಳೋಂಗಿಲ್ಲ, ಕೇವಲ ಒಂದೊಂದು ಮುಟ್ಕಿಯಷ್ಟೇ ಹಾಕೊಂಡು ನಾವು ಕರಿಬೇಕಾಗುತ್ತೆ. ಅಂಟಿಗೆ ಎಲ್ಲದಕ್ಕಿಂತ ಹೆಚ್ಚು ತುಪ್ಪ ಹಿಡಿಯುತ್ತೆ, ಹಾಗಾಗಿ ನಾನು ಮೊದಲು ಅಂಟನ್ನು ಕರಿತಾ ಇದ್ದೀನಿ. ನಾನು ತಗೊಂಡಿರುವಂತಹ 1/4 ಕೆಜಿ ಅಂಟನ್ನು ನಾನು 4ರಿಂದ 5 ಬ್ಯಾಚ್ಗಳಲ್ಲಿ ನಾನು ಕರಿಬೇಕಾಗುತ್ತೆ, ಯಾಕೆಂದರೆ ಸ್ವಲ್ಪನೇ ಹಾಕಿ ಕರಿಬೇಕು. ಇದು ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಅರಳೋ ಥರ ನಾವು ಕರಿಬೇಕಾಗುತ್ತೆ. ಅರ್ಧಂಬರ್ಧ ಕರೆದ್ರೆ ಅದು ಉಂಡೆಯಲ್ಲಿ ಚೆನ್ನಾಗಾಗೋದಿಲ್ಲ, ಹಾಗಾಗಿ ಪೂರ್ತಿಯಾಗಿ ಅದು ಅರಳಬೇಕು. ಗ್ಯಾಸ್ ಫ್ಲೇಮ್ನ ನಾವು ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ತುಪ್ಪದಲ್ಲಿ ಕರಿದ ಮತ್ತು ಹುರಿದ ಎಲ್ಲ ಸಾಮಗ್ರಿಗಳನ್ನ ನಾನು ಇದೇ ದೊಡ್ಡ ಬೌಲ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದು ಮುಟ್ಕಿಯಷ್ಟು ನಾನು ಅಂಟನ್ನು ಇದಕ್ಕೆ ಹಾಕ್ಕೊಂಡು ಕರಿತಾ ಇದ್ದೀನಿ. ಇದೇ ರೀತಿ ನಾವು 4-5 ಸಲ ಇದೇ ಥರ ನಾವು ಮಾಡ್ಕೊಳ್ತಾ ಪೂರ್ತಿ ಅಂಟನ್ನು ನಾವು ಕರಿಬೇಕಾಗತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಅರಳೋ ಥರ ನಾವು ಕರಿಬೇಕು. ಈಗ ಅಂಟು ಕರೆದಿದ್ದಾಗಿದೆ. ಈಗ ನಾನು ಮತ್ತೆ ಅದೇ ಬೌಲ್ಗೆನೆ ಹಾಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಅಂಟನ್ನು ನಾವು ಕರೆದಿಟ್ಕೊಳ್ಳೋಣ. ನೋಡಿ, ಎಲ್ಲ ಅಂಟು ಕೂಡ ಕರೆದು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಣ ದ್ರಾಕ್ಷಿಯನ್ನು ನಾನು ಉಳಿದಿರೋ ತುಪ್ಪದಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಕೂಡ ಪೂರ್ತಿಯಾಗಿ ಉಬ್ಬೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಣ ದ್ರಾಕ್ಷಿ ಕೂಡ ರೆಡಿ ಆಗಿದೆ. ಇದನ್ನು ಕೂಡ ಅದೇ ಬೌಲ್ಗೆನೆ ಹಾಕ್ಕೊಳ್ಳೋಣ. ಈಗ ಮತ್ತೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ನಾನು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಗೋಡಂಬಿ ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಅದೇ ಬೌಲ್ಗೆನೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅದೇ ಕಡಾಯಿಗೆನೆ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ನಾನು 200 ಗ್ರಾಮ್ ಅಷ್ಟು ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ, ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕಾಗುತ್ತೆ ಅದೇ ಬೌಲ್ನಲ್ಲಿ. ಈಗ ನಾನು 150 ಗ್ರಾಮ್ ಅಷ್ಟು ಕೇರ್ ಬೀಜವನ್ನು ಲೈಟಾಗಿ ಕೈನಲ್ಲೇ ಮುರಿದು ನಾನು ಹಾಕ್ಕೊಂಡಿದ್ದೀನಿ. ಒಂದರಲ್ಲಿ 2-3 ಪೀಸ್ಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಅಂಟಿನುಂಡೆಯಲ್ಲಿ ಹಾಕ್ಕೊಳ್ಳೇಬೇಕು. ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ನಾನೀಗ ಉತ್ತತ್ತಿ, ಅರ್ಧ kg ಉತ್ತತ್ತಿಯನ್ನು ಪುಡಿ ಮಾಡ್ಕೊಂಡಿದ್ದಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎರಡಕ್ಕೂ ಕೂಡ ಹೆಚ್ಚು ತುಪ್ಪ ಹಿಡಿಯೋದಿಲ್ಲ, ಕೇವಲ 1 ಚಮಚದಷ್ಟು ತುಪ್ಪ ಅಷ್ಟೇ ಹಿಡಿಯುತ್ತೆ. ಹಾಗಾಗಿ ನಾನು ಎರಡನ್ನು ಒಟ್ಟಿಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಉತ್ತತ್ತಿ ಪುಡಿ ಕೂಡ ಯಾವ ರೀತಿಯಾಗಿ ಗೋಲ್ಡನ್ ಕಲರ್ ಆಗಿದೆ. ಈಗ ಇದನ್ನು ಕೂಡ ನಾನು ಸಪ್ರೇಟಾಗಿ ಅದೇ ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಈ ಕಡಾಯಿಗೆ ನಾನು 3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಳವಿ ಬೀಜ ಮತ್ತು ಕೆಲವು ಪದಾರ್ಥಗಳನ್ನ ಹಾಕಿ ನಾನು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು 100 ಗ್ರಾಮ್ ಅಷ್ಟು ಅಳವಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂಟಿನುಂಡೆಯಲ್ಲಿ ಅಳವಿ ಅನ್ನೋದು ತುಂಬಾ ಮುಖ್ಯವಾದ ಪದಾರ್ಥ ಆಗುತ್ತೆ. ಅಳವಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಉಂಡೆ ಮಾಡುವಾಗ ನಾವು ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಲೋ ಅಥವಾ ಮೀಡಿಯಮ್ ಆಗಿ ಇಟ್ಕೊಂಡಿರಬೇಕು. ಎಲ್ಲದನ್ನು ಕೆಂಪಗಾಗೋವರೆಗೂ 2-3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು 50 ಗ್ರಾಮ್ ಅಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆಯನ್ನು ಕೂಡ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಫ್ರೈ ಮಾಡ್ಕೊಳ್ತಾ ಹೋಗೋಣ. ಗಸಗಸೆ ಫ್ರೈ ಆದಮೇಲೆ ಚಟಪಟ ಅಂತ ನಮಗೆ ಸೌಂಡ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಎಕ್ಸ್ಟ್ರಾ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ತುಪ್ಪ ಎಷ್ಟು ಹಾಕಿದ್ರೂ ಉಂಡೆ ತುಂಬ ರುಚಿಯಾಗುತ್ತೆ. ಈಗ ನೋಡಿ, ಫ್ರೈ ಮಾಡ್ತಾ ಮಾಡ್ತಾ ನಾನು ಮೊದಲಿಗೆ 5 ಮಸಾಲೆ ಪದಾರ್ಥಗಳನ್ನ ಹಾಕಿ ಪುಡಿ ಮಾಡ್ಕೊಂಡಿದ್ದಲ್ಲ ಮಿಕ್ಸರ್ ಜಾರ್ನಲ್ಲಿ, ಆ ಒಣ ಶುಂಠಿ ಮತ್ತು ಏಲಕ್ಕಿ, ಇಪ್ಲಿ ಆ ಪುಡಿಯನ್ನು ನಾನೀಗ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಮಾಡ್ತಿರೋ ಈ ಪದಾರ್ಥಗಳನ್ನ ಸಪ್ರೇಟಾಗಿ ನಾನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಆವಾಗಲೇ ಹಾಕಿರೋ ಬೌಲ್ಗೆ ನಾನು ಹಾಕ್ಕೊಳ್ಳೋದಿಲ್ಲ. ಇದು ಜಾಜಿಕಾಯಿನ ನಾನು ಸಪ್ರೇಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅದು ಒಂದನ್ನೇ ಸಪ್ರೇಟಾಗಿ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಜಿಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಅದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿ, ಎಲ್ಲದನ್ನ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಡೇಟ್ಸ್ನ ಒಣ ಕೊಬ್ಬರಿ ಹಾಕಿ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಡೇಟ್ಸ್ನ ನಾವು ಹಾಗೆ ಪುಡಿ ಮಾಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ ಸೇರಿಸಿ ನಾನು ಇದಕ್ಕೆ ಪುಡಿ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಮಿಶ್ರಣವನ್ನು ಫ್ರೈ ಮಾಡೋದಕ್ಕೆ ನಮಗೆ 7-8 ನಿಮಿಷಗಳ ಕಾಲ ಟೈಮ್ ಹಿಡಿದಿದೆ. ಈಗ ಪೂರ್ತಿಯಾಗಿ ಫ್ರೈ ಆದಮೇಲೆ ನಾನು ಇದನ್ನು ಸಪ್ರೇಟಾಗಿ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ. ಯಾಕೆಂದರೆ ಇದನ್ನು ನಾವು ಡೈರೆಕ್ಟಾಗಿ ಮೊದಲಿಗೆ ಪಾಕದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ನಾನು ಈ ಮಿಶ್ರಣವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅಳವಿ ಮತ್ತು ಆ ಮಸಾಲೆ ಪುಡಿಗಳು ಮತ್ತು ಡೇಟ್ಸ್ ಎಲ್ಲ ಇದೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲು ತುಪ್ಪದಲ್ಲಿ ಹುರಿದಿರೋಂಥ ಸಾಮಗ್ರಿಗಳನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ, ಅಂಟು ಮತ್ತು ಕೆಲವು ಡ್ರೈ ಫ್ರೂಟ್ಸ್ಗಳನ್ನ. ಈಗ ನಾನು ಮತ್ತೆ ಅದೇ ಕಡಾಯಿಗೆ ನಾನು ಒಣ ಕೊಬ್ಬರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ 3/4 kg ಇರೋದ್ರಿಂದ 2 ಟ್ರಿಪ್ನಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಸ್ವಲ್ಪ ಕೆಂಪಗಾಗೋವರೆಗೂ, ಅಂದರೆ ತುಂಬ ಕೆಂಪಗಾಗೋವರೆಗೂ ಬೇಡ, ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಒಣ ಕೊಬ್ಬರಿ ಸ್ವಲ್ಪ ಗರಿ ಗರಿ ಆದರೆ ಸಾಕು. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಉಂಡೆ ನೀವು ಎಷ್ಟು ದಿನ ಇಟ್ಟರೂ ಕೆಡೋದೇ ಇಲ್ಲ. ನೀವು 6 ತಿಂಗಳು ಬೇಕಾದರೂ ಇಟ್ಕೊಂಡು ಇದನ್ನು ನೀವು ಬಳಸ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ.
ನೋಡಿ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಮತ್ತು ಸ್ವಲ್ಪ ಗರಿ ಗರಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಒಣ ಕೊಬ್ಬರಿಯನ್ನು ಕೂಡ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಇವತ್ತಿನ ಈ ಉಂಡೆ ಮಾಡೋದಕ್ಕೆ ನಾನು 1 kg ಅಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಬೆಲ್ಲಕ್ಕೆ ನಾನು 1.5 ಗ್ಲಾಸ್ ಅಷ್ಟು ಅಂದರೆ 250 ml ಅಷ್ಟು ನೀರನ್ನು ಹಾಕಿ ಪಾಕವನ್ನು ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀವು ಸಿಹಿಯನ್ನು ಕಡಿಮೆ ತಿನ್ನೋದಾದರೆ 800 ಗ್ರಾಮ್ ಅಥವಾ 3/4 kg ಬೆಲ್ಲವನ್ನು ಕೂಡ ನೀವು ತಗೊಳ್ಬೋದು. ನನಗೆ ಸಿಹಿ ಪ್ರಮಾಣ ಕರೆಕ್ಟಾಗಿರಬೇಕು, ಹಾಗಾಗಿ ನಾವು 1 kg ಅಷ್ಟು ಬೆಲ್ಲವನ್ನು ತೊಗೊಂಡಿದ್ದೀವಿ. ಬೆಲ್ಲವನ್ನು ಪೂರ್ತಿಯಾಗಿ ಮೊದಲು ಕರಗಿಸ್ಕೊಳ್ಬೇಕು. ಆಮೇಲೆ ನಮಗೆ 1 ಎಳೆ ಪಾಕ ಬಂದರೆ ಸಾಕಾಗುತ್ತೆ. ಈಗ ನೋಡಿ ಒಂದು 5-6 ನಿಮಿಷಗಳ ಕಾಲ ಆದಮೇಲೆ ನಮಗೆ 1 ಎಳೆ ಪಾಕ ಸಿಕ್ಕಿದೆ. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ಪಾಕವನ್ನು ನಾನು ಸ್ಟ್ರೈನ್ ಮಾಡಿ ತಗೊಳ್ತೀನಿ. ನಾನು ಯಾವ ಪಾತ್ರೆಯಲ್ಲಿ ನಾನು ಅಂಟಿನ ಉಂಡೆಯನ್ನು ಮಾಡ್ಕೊಳ್ತೀನಲ್ಲ ಅದೇ ಪಾತ್ರೆಗೆ ನಾನು ಮೊದಲು ಬೆಲ್ಲವನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಅಗಲವಾದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ, ಏಕೆಂದರೆ ಎಲ್ಲ ಪದಾರ್ಥಗಳನ್ನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಅಗಲವಾದ ಪಾತ್ರೆಗೆ ನಾನು ಬೆಲ್ಲದ ಪಾಕವನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪೂರ್ತಿ ಬೆಲ್ಲವನ್ನು ಹಾಕಿದ ಮೇಲೆ ಇದಕ್ಕೆ ನಾನು ಸಪ್ರೇಟಾಗಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ನಲ್ಲ, ಅಡವಿ, ಗಸಗಸೆ, ಮಸಾಲೆ ಪುಡಿಗಳು ಮತ್ತು ಡೇಟ್ಸ್, ಒಣ ಕೊಬ್ಬರಿ ಪುಡಿ, ಅದನ್ನೆಲ್ಲ ನಾನೀಗ ಮೊದಲಿಗೆ ಬೆಲ್ಲದ ಪಾಕದಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಅಳವಿಯನ್ನು ಯಾವಾಗಲೂ ಮೊದಲಿಗೆ ಡೈರೆಕ್ಟಾಗಿ ಬಿಸಿ ಬಿಸಿ ಪಾಕದಲ್ಲೇ ನಾವು ಹಾಕ್ಕೊಳ್ಬೇಕಾಗತ್ತೆ. ಆವಾಗಲೇ ಅದು ಎಲ್ಲದರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಮಿಶ್ರಣವನ್ನು ಹಾಕಿದ ಮೇಲೆ ನಾನೀಗ ಒಂದು 2-3 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪಾಕಕ್ಕೆ ತುಪ್ಪ ಹಾಕೋದ್ರಿಂದ ಉಂಡೆ ಕಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೀವು 2-3 ಚಮಚ ಹಾಕಿದ್ರೆ ಸಾಕಾಗುತ್ತೆ, ಹೆಚ್ಚಿದ್ರೆ ಹೆಚ್ಚು ಕೂಡ ನೀವು ಹಾಕ್ಕೊಳ್ಬೋದು. ತುಪ್ಪವನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಒಂದು ದೊಡ್ಡ ಬೌಲ್ನಲ್ಲಿ ಅಂಟು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ಹುರಿದಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ತಾ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಣ ಕೊಬ್ಬರಿಯನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಪೂರ್ತಿ 3/4 kg ಅಷ್ಟು ಒಣ ಕೊಬ್ಬರಿಯನ್ನು ನಾವೀಗ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಎಂಥ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಸ್ವಲ್ಪ ಒಣ ಕೊಬ್ಬರಿಯನ್ನು ನಾನು ಉಳಿಸ್ತಾ ಇದ್ದೀನಿ, ಏಕೆಂದರೆ ಎಲ್ಲ ಪಾತ್ರೆಗೆ ಸ್ವಲ್ಪ ತುಪ್ಪ ಅಂಟ್ಕೊಂಡಿರ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಒರೆಸಿ ನಾವು ಒಣ ಕೊಬ್ಬರಿಯಿಂದ ಹಾಕ್ಕೊಳ್ಬೋದು. ಆಗ ಸ್ವಲ್ಪ ತುಪ್ಪವೂ ಕೂಡ ವೇಸ್ಟ್ ಆಗೋದಿಲ್ಲ. ನೋಡಿ ಈ ರೀತಿ ಅಗಲವಾಗಿರೋ ಪಾತ್ರೆ ತೊಗೊಂಡ್ರೆ ನಮಗೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ತುಪ್ಪ ಅಂಟ್ಕೊಂಡಿರೋ ಪಾತ್ರೆಗೆ ಒಣ ಕೊಬ್ಬರಿಯನ್ನು ಒರೆಸಿ ಹಾಕೊಳ್ಳೋದ್ರಿಂದ ಸ್ವಲ್ಪವೂ ತುಪ್ಪ ವೇಸ್ಟ್ ಆಗೋದಿಲ್ಲ. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಎಲ್ಲ ಸಾಮಗ್ರಿಗಳು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಲ್ಲ ಉಂಡೆಗಳಿಗೂ ಗೋಡಂಬಿ, ದ್ರಾಕ್ಷಿ ಆಗಲಿ, ಬಾದಾಮಿ ಆಗಲಿ ನಮಗೆ ಸಮಾನವಾಗಿ ಸಿಗುತ್ತೆ. ಈಗ ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ಬೋದು. ಬಿಸಿ ಬಿಸಿ ಇದ್ದಾಗಲೇ ನೀವು ಉಂಡೆ ಕಟ್ಬೋದು, ಅಥವಾ ಸ್ವಲ್ಪ ಒಂದು ಅರ್ಧ ಗಂಟೆ ತಣ್ಣಗೆ ಮಾಡ್ಕೊಂಡು ಕೂಡ ನೀವು ಉಂಡೆಯನ್ನು ಕಟ್ಬೋದು. ನಿಮಗೆ ಯಾವುದು ಅನುಕೂಲನೋ ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ ನಮ್ಮತ್ತೆ ಎಷ್ಟು ಸುಂದರವಾಗಿರುವಂತಹ ಅಂಟಿನ ಉಂಡೆಗಳನ್ನ ಕಟ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ. ತುಪ್ಪದಲ್ಲಿ ಮಾಡಿದ ಈ ಅಂಟಿನ ಉಂಡೆ ತುಂಬಾ ರುಚಿಯಾಗಿರುತ್ತೆ. ಈ ರುಚಿನ ನೀವು ಟ್ರೈ ಮಾಡಿ ತಿಂದಮೇಲೆ ನಿಮ್ಗೆ ಗೊತ್ತಾಗೋದು ಎಷ್ಟು ರುಚಿಯಾಗಿರುತ್ತೆ ಅಂತ. ರುಚಿ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಚಿಕ್ಕ ಮಕ್ಕಳ ದೇಹದ ಬೆಳವಣಿಗೆ ಮತ್ತು ಬುದ್ಧಿಶಕ್ತಿ ಬೆಳವಣಿಗೆಗೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಕಡೆ ಅಂತೂ ಬಾಣಂತಿಯರಿಗೆ 5 ತಿಂಗಳು ಪ್ರತಿದಿನ ಬೆಳಗ್ಗೆ ಇದನ್ನು ಕೊಡ್ತಾರೆ. ಬಾಣಂತಿಯರ ಆರೋಗ್ಯಕ್ಕೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಈ ಉಂಡೆಯಲ್ಲಿ ಹಾಕಿರುವಂತಹ ಪ್ರತಿಯೊಂದು ಪದಾರ್ಥವು ಆರೋಗ್ಯದಾಯಕವೂ ಹಾಗೂ ದೇಹಕ್ಕೆ ಲಾಭದಾಯಕವಾಗಿದೆ. ಹಾಗಾಗಿ ಇದು ಚಿಕ್ಕ ಮಕ್ಕಳು ಮತ್ತು ಬಾಣಂತಿಯರಿಗೆ ಅಷ್ಟೇ ಅಲ್ಲ, ಎಲ್ಲರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಮಗೆ ಇವತ್ತಿನ ಈ ಅಂಟಿನ ಉಂಡೆ ರೆಸಿಪಿ ಇಷ್ಟ ಆಗಿದೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಆರೋಗ್ಯದಾಯಕ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.